ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಕಡಲೆಬೇಳೆ ಸೋರೆಕಾಯಿ ಹಾಕಿ ಒಂದು ಗೊಜ್ಜು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಮನೇಲಿ ಯಾವ ಥರ ಮಾಡ್ದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಒಂದು 2 ಅವರ್ ಮುಂಚೆ ನೆನೆಸಿಟ್ಕೊಂಡಿರೋದು ನೋಡಿ. 2 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಒಬ್ಬೊಬ್ರು ಹಂಗಂಗೆ ಬೇಯಿಸ್ತಾರೆ. ಹಂಗಂಗೆ ಬೇಯಿಸಿದ್ರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೆನೆಸ್ಬಿಟ್ಟು ಹಾಕಿದ್ರೆ ಬೇಗ ಬೇಯುತ್ತೆ ನೋಡಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಫಸ್ಟು ಕಡಲೆಬೇಳೆನ 1 ಕಪ್ ನೆನೆಸಿದೆ. ಒಂದು ದೊಡ್ಡ ಸೋರೆಕಾಯಿಗೆ 1 ಕಪ್ ಆದರೆ ಸಾಕು. ಸೋರೆಕಾಯಿ ಕಡಿಮೆ ಇದ್ದು ಕಡಲೆಬೇಳೆ ಜಾಸ್ತಿ ಆದರೂ ಚೆನ್ನಾಗಿ ಬರೋದಿಲ್ಲ. ಸೋರೆಕಾಯಿ ನೋಡಿಕೊಂಡು ಕಡಲೆಬೇಳೆ ನೆನೆಸ್ಕೋಬೇಕು ನೋಡಿ. ಇವಾಗ ಅದನ್ನು ಒಂದು 3 ವಿಸಲ್ ಕೂಗಿಸ್ಕೊತೀನಿ. ಕುಕ್ಕರಲ್ಲಿ 3 ವಿಸಲ್ ಫಸ್ಟು ಕೂಗಿಸ್ಕೊತೀನಿ. 3 ವಿಸಲ್ ಆಗಲಿ ಅದು. ಇವಾಗ ನೋಡಿ, ಸೋರೆಕಾಯಿ ಒಂದು ದೊಡ್ಡ ಸೋರೆಕಾಯಿ ತಗೊಂಡಿದ್ದೀನಿ. ಇದನ್ನು ಫಸ್ಟು ಸಿಪ್ಪೆ ತೆಗೆದು ಒಳಗಡೆ ತಿರುಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಹಾಕ್ಬಾರ್ದು. ಒಂದೊಂದು ಬಲ್ತೋಗಿರ್ತವೆ, ಒಂದೊಂದು ಎಳೆಯದಾಗಿರ್ತದೆ. ಎಳೆಯದಾಗಿದ್ದರೆ ಪರವಾಗಿಲ್ಲ ನೋಡಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಸೋರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ದರೆ ಸ್ವಲ್ಪ ಇದು ಕಡಲೆಬೇಳೆಗೂ ಅದು ಹೊಂದ್ಕೊಳ್ಳುತ್ತೆ. ನಾವು ಗ್ರೇವಿ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ನೋಡಿ. ಆ ಚಿಕ್ಕದಾಗಿ ಮಾಡಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಟ್ರೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾನು ಟೊಮೊಟೊ ಸೇರಿಸ್ತಾಯಿದ್ದೀನಿ. ನಾನಿಲ್ಲಿ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಏನಕ್ಕೆ ಅಂದರೆ, ನಾವು ಸ್ವಲ್ಪ ಟೊಮೊಟೊ ಎಕ್ಸ್ಟ್ರಾ ಹಾಕಿದ್ರೆ ನಮಗೆ ಗ್ರೇವಿ ಬರುತ್ತೆ. ಗ್ರೇವಿ ಬಂದರೆ ಅನ್ನನೂ ಅದ್ರ ಜೊತೆಗೆ ತಿನ್ಬೋದು. ತುಂಬಾ ಚೆನ್ನಾಗಿರ್ತದೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋದಂತ ಸ್ವಲ್ಪ ಎಕ್ಸ್ಟ್ರಾ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಬೇಡ ನಾವು ಪಲ್ಯ ಥರನೇ ಮಾಡ್ಕೋತೀವಿ ಅಂದರೆ ಬೇಕಾದ್ರೆ ಟೊಮೊಟೊ ಕಡಿಮೆ ಮಾಡ್ಕೋಬೋದು. ಏಕೆಂದರೆ ಇದು ಚಪಾತಿಗೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾವು ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಬಿಟ್ರೆ ಬೇಗ ಬೆಂದೋಗುತ್ತೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆವಾಗ ಟೊಮೊಟೊ ಎಲ್ಲ ಮೆತ್ತಗಾಗೋಗುತ್ತೆ. ಇವಾಗ ನಾನು ಇದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಯಾವುದೂ ಸೇರಿಸ್ತಾ ಇಲ್ಲ. ಓನ್ಲಿ ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿರಿ, ಖಾರ ನೋಡ್ಕೊಂಡು ತೊಗೊಳ್ಳಿ. ನಾನು ದೊಡ್ಡದಾಗಿತ್ತಲ್ಲ ಮೆಣಸಿನ್ಕಾಯಿ, ಅದನ್ನ ಚಿಕ್ಕದಾಗಿ ಕಟ್ ಮಾಡಿ 5 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಬೇರೆ ಥರ ಬರುತ್ತೆ. ಚಿಲ್ಲಿ ಪೌಡ್ರ್ ಹಾಕ್ತೇನೆ ಹಸಿಮೆಣ್ಸಿನ್ಕಾಯಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಗೊಜ್ಜು, ಕಡಲೆಬೇಳೆ ಗೊಜ್ಜು. ಖಾರ ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಇಲ್ಲಾಂದ್ರೆ ಖಾರ ಬೇಡ ಅಂದರೆ ನಾವು ಸ್ವಲ್ಪ ಕಡಿಮೆನೂ ಮಾಡ್ಕೊಬೋದು. ಅವ್ರಿಗೆ ಖಾರ ಜಾಸ್ತಿ ಬೇಕು. ಅದಕ್ಕೆ ನಾನು 5 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ನಾನು 3 ವಿಸಲ್ ಕೂಗಿಸ್ದೆ ನೋಡಿ. ಕಡಲೆಬೇಳೆ ಎಲ್ಲ ಫುಲ್ ಬೆಂದೋಯ್ತು. ನಾನು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಕಡಲೆಬೇಳೆನ ಅದರೊಳಗಡೆ ಹಾಕ್ತೀನಿ. ಹೇಗೆಂದರೆ ಮತ್ತೆ ಅದು ಕಾಯಿ ಜೊತೆ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಇವಾಗ ಕಾಯಿ, ಸೋರೆಕಾಯಿ, ಟೊಮೊಟೊ, ಈ ಕಡಲೆಬೇಳೆ ಎಲ್ಲ ಒಟ್ಟಿಗೆ ಒಂದು 10 ನಿಮಿಷ ಗೊಜ್ಜು ಬೇಯಿಸ್ಬಿಟ್ರಂತೂ ಗೊಜ್ಜು ತುಂಬಾ ಚೆನ್ನಾಗಿರ್ತದೆ. ಮುದ್ದೆನೂ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದೋಸೆಗೂ ತುಂಬಾ ಚೆನ್ನಾಗಿರ್ತದೆ ಇದು. ದೋಸೆಗೆ, ಚಪಾತಿಗೆ, ಪೂರಿಗೆಲ್ಲ ಚೆನ್ನಾಗಿರ್ತದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಕೊನೆ ಲಾಸ್ಟಲ್ಲಿ ಹಾಕಬೇಕು. ಆವಾಗ ಸ್ವಲ್ಪ ಅದರ ಸ್ಮೆಲ್ ಚೆನ್ನಾಗಿರ್ತದೆ. ಅದು ಸ್ವಲ್ಪ ಧನಿಯಾ ಪುಡಿ ಲಾಸ್ಟಲ್ಲಿ ಹಾಕ್ಬಿಟ್ರೆ ಸ್ಮೆಲ್ ಚೆನ್ನಾಗಿರ್ತದೆ, ರುಚಿನೂ ಚೆನ್ನಾಗಿರ್ತದೆ. ಫಸ್ಟೇ ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು ಸ್ವಲ್ಪ ಧನಿಯಾ ಪುಡಿನ. ನಾನು 1 ಸ್ಪೂನ್ ಹಾಕಿದೆ. ಇವಾಗ ನಾನು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಕುದಿಯೋದು ಬಿಡ್ತೀನಿ. ಇದನ್ನ ನೋಡಿ, ಮುಚ್ಚಳ 10 ನಿಮಿಷ ಆಗಿದೆ. ಗ್ರೇವಿ ರೆಡಿ ಆಯ್ತು ನೋಡಿ. ಇಷ್ಟೇ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೇಕಾದ್ರೆ ನೀವು ಬೇಡ ನಮಗೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಮಾಡಬೇಕು ಅಂದ್ರೂ ಸ್ವಲ್ಪ ಸ್ಟವ್ ಜಾಸ್ತಿ ಆನ್ ಮಾಡಿಬಿಟ್ರೆ ಸ್ವಲ್ಪ ಅಲ್ಲಿರೋ ನೀರು ಸ್ವಲ್ಪ ಕಡಿಮೆ ಆಗೋಗುತ್ತೆ ಅಷ್ಟೇ. ಸ್ವಲ್ಪ ಪಲ್ಯ ಬೇಕು ಅಂದರೆ, ಇಲ್ಲಾಂದ್ರೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಈ ಥರ ಲೂಸಾಗಿ ಮಾಡ್ಕೊಂಡ್ರೆ ನಿಮ್ಗೆ ಚಪಾತಿಗಾಗಲಿ ದೋಸೆಗಾಗಲಿ ಅಂತೂ ತುಂಬಾ ಚೆನ್ನಾಗಿರ್ತದೆ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.
ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಮ್ಮದು 3 ಚಾನಲ್ ಇದೆ. ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಒಂದು, ನಮನ ವಿಜಯ್ ಕುಮಾರ್ ಒಂದು, ದಿಯಾ ಕುಕ್ಕಿಂಗ್ ಈ ಚಾನಲ್, 3 ಚಾನಲ್ಗೂ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡುತ್ತೇನೆ. ದಯವಿಟ್ಟು ನಮ್ಮ ಲೈವ್ ಇರ್ತದೆ, ಬಂದು ರಾತ್ರಿ 9:30ಕ್ಕೆ ಲೈವ್ ಇರ್ತದೆ, ಬಂದು ಮಾತಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.